ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಬಹಳಷ್ಟು ಕಡೆ ನಾವು ಗಮನಿಸಿದ್ದೀವಿ, ಸರ್ಕಾರಿ ಶಾಲೆ ಜೊತೆಗೆ ಸರ್ಕಾರಿ ಕಾಲೇಜಿನ ಸೇರಿದಂತಹ ಒಂದು ಜಮೀನುಗಳು ಒತ್ತುವರಿ ಆಗಿರತಕ್ಕಂಥ ಒಂದು ವೇಳೆಯಲ್ಲಿ ಆ ಒಂದು ಶಾಲಾ ಆಡಳಿತ ಮಂಡಳಿ ಜೊತೆಗೆ ಶಾಲಾ ಅಭಿವೃದ್ಧಿ ಸಮಿತಿ ಸೇರಿದಂತೆ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಹೋರಾಟವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಆ ಒಂದು ಸರ್ಕಾರಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಜಮೀನು ಖಾಸಗಿಯವರ ಒಂದು ಪಾಲಾಗೋದನ್ನ ನಾವು ಬಹಳಷ್ಟು ಕಡೆ ಗಮನಿಸಿದ್ದೀವಿ. ಇದೀಗ ಅಂಥದ್ದೇ ಒಂದು ಪ್ರಕರಣ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಹಳೆ ವಿದ್ಯಾರ್ಥಿಗಳು ಆ ಒಂದು ಕಾಲೇಜಿನ ಒಂದು ಜಾಗವನ್ನ ಉಳಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಒಂದು ಹೋರಾಟಕ್ಕೂ ಕೂಡ ಒಂದು ಕರೆ ಕೊಟ್ಟಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಈಗಾಗಲೇ ನಾವು ಗಮನಿಸಬಹುದು, ಬಹಳಷ್ಟು ಕಡೆ ಏನು ಭೂಮಿಗೆ ಒಂದು ಬಂಗಾರದ ಬೆಲೆ ಇರತಕ್ಕಂಥದ್ದು. ಹಾಗಾಗಿನೇ ಮಾಲೂರು ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳ ಒಂದು ಕಬಳಿಕೆ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಆ ಒಂದು ಮಾಲೂರು ತಾಲೂಕು ಏನಿದೆ ಇದೀಗ ಭೂಗಳರ ಪಾಲಿನ ಒಂದು ಸ್ವರ್ಗ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಸರ್ಕಾರಿ ಜಮೀನುಗಳನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಭಾಗದ ಸರ್ಕಾರಿ ಅಧಿಕಾರಿಗಳು ಈ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಸರ್ಕಾರಿ ಅಧಿಕಾರಿಗಳೇ ಈ ಒಂದು ಕೃತ್ಯದಲ್ಲಿ ಬಹಳಷ್ಟು ಕಡೆ ಭಾಗಿಯಾಗಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಇದೀಗ ಏನು ಮಾಲೂರು ನಗರದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 206ರಲ್ಲಿ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಕೂಡ ಇರತಕ್ಕಂಥದ್ದು. ಏನು ಈ ಒಂದು ಕಾಲೇಜಿಗೆ ಸೇರ್ತಕ್ಕಂಥ ಒಂದು ಹೈಸ್ಕೂಲ್ ಮೈದಾನ ಅಂತ ಏನಿದೆ ಸರ್ವೆ ನಂಬರ್ 206ರಲ್ಲಿ 1 ಎಕರೆ 37 ಗುಂಟೆ ಒಂದು ಜಮೀನು ಇರತಕ್ಕಂಥದ್ದು. 1948ರಲ್ಲಿ ಈ ಒಂದು ಶಾಲೆ ಮತ್ತು ಜೊತೆಗೆ ಕಾಲೇಜಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂದಿನ ಒಂದು ಮೈಸೂರು ಸರ್ಕಾರ 1948ರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿರ್ತಾರೆ. ಆ ನಂತರ ಈ ಒಂದು ಏನೊಂದು ಖಾಲಿ ಜಾಗ ಅಂತಂದ್ರೆ 1 ಎಕರೆ 37 ಗುಂಟೆ ಜಾಗ ಏನಿದೆ, ಈ ಒಂದು ಜಾಗ ಹೈಸ್ಕೂಲ್ ಮೈದಾನ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅದು ಏನು ದಾಖಲೆಗಳಲ್ಲಿ ಕೂಡ ಒಂದು ನಮೂದು ಕೂಡ ಆಗಿರುತ್ತೆ. ಹಾಗಾಗಿನೇ ಪುರಸಭೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಅವರು ಕಂದಾಯವನ್ನು ಕೂಡ ಪಾವತಿ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಒಂದು ಏನು ಶಾಲೆಗೆ ಸೇರ್ತಕ್ಕಂಥ ಒಂದು ಮೈದಾನ ಆಗಿರೋ ಕಾರಣಕ್ಕಾಗಿ ಆ ಒಂದು ಮೈದಾನದ ಒಂದು ಖಾಲಿ ಜಾಗಕ್ಕೆ ಒಂದು ತೆರಿಗೆ ವಿನಾಯಿತಿಯನ್ನು ಕೂಡ ಏನು ಮಾಲೂರು ಪುರಸಭೆ ಕೊಟ್ಟಿತ್ತು. ಆದ್ರೆ ತದನಂತರ ಆಗಿರ್ತಕ್ಕಂಥ ಒಂದಷ್ಟು ಬೆಳವಣಿಗೆಯಲ್ಲಿ ಮಾಲೂರು ಪುರಸಭೆ ಜೊತೆಗೆ ಆ ಒಂದು ಭಾಗದಲ್ಲಿ ಏನು ಈ ಒಂದು ಜಮೀನು ಇದೀಗ ಪರಭಾರೆ ಆಗಿರ್ತಕ್ಕಂಥದ್ದು ಕೂಡ ಇದೀಗ ಗಮನಕ್ಕೆ ಬಂದಿರತಕ್ಕಂಥದ್ದು. 1983 ಮತ್ತು 84ರಲ್ಲಿ ಈ ಒಂದು ಜಮೀನು ಇದೀಗ ಪರಭಾರೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 1995ರಲ್ಲಿ ಈ ಒಂದು ಏನು ಕಾಲೇಜಿನವರು ಏನಿದ್ದಾರೆ ಅಲ್ಲಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದಂತಹ ವೇಳೆಯಲ್ಲಿ ಏನು ಖಾಸಗಿಯವರು ಈ ಜಮೀನು ನಮಗೆ ಸೇರಿದ್ದು ಅಂತ ನಿಟ್ಟಿನಲ್ಲಿ ಅವರು ಒಂದು ಕೋರ್ಟ್ ನಲ್ಲಿ ದೂರನ್ನ ದಾಖಲು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಒಂದು ಮೆಟ್ಟಿಲೇರಿರ್ತಕ್ಕಂಥದ್ದು. ಹಾಗಾಗಿನೇ ಈಗ ಸ್ಪಷ್ಟವಾಗಿ 1948ರಲ್ಲಿ ಮೈಸೂರು ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಅಂದು ಏನು ಭೂಸ್ವಾಧೀನ ಅಧಿಕಾರಿಗಳು ಕೂಡ ಈ ಒಂದು ಜಾಗವನ್ನ ಆ ಕಾಲೇಜಿಗೆ ಸೇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಜಮೀನು ದಾಖಲೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾಲೇಜು ಜೊತೆಗೆ ಶಾಲೆಗೆ ಸೇರ್ತಕ್ಕಂಥ ಒಂದು ಮೈದಾನದ ಜಾಗವನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಆರಂಭಿಸಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಈ ಒಂದು ಸರ್ಕಾರಿ ಪದವಿ ಪೂರ್ವ ಏನು ಕಾಲೇಜೇನಿದೆ ಆ ಒಂದು ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಅಧಿಕಾರಿಗಳು ಸರಿಯಾಗಿ ಕೋರ್ಟ್ ನಲ್ಲಿ ಒಂದು ಫೈಟ್ ಅನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಸ್ವರೂಪದ ಆರೋಪಗಳು ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಖಾಸಗಿಯವರ ಜೊತೆಗೆ ಶಾಮೀಲಾಗಿ ಏನಾದ್ರು ಈ ರೀತಿಯಾಗಿ ಒಂದು ನಿರುತ್ಸಾಹವನ್ನ ತೋರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಹೇಗಾದ್ರೂ ಮಾಡಿ ಈ ಒಂದು ಮಾಲೂರು ನಗರದಲ್ಲಿರ್ತಕ್ಕಂಥ ಸುಮಾರು 50ರಿಂದ 70 ಕೋಟಿ ಬೆಲೆ ಬಾಳ್ತಕ್ಕಂಥ ಈ ಒಂದು 1 ಎಕರೆ 37 ಗುಂಟೆ ಆ ಜಮೀನನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಹಳೆ ವಿದ್ಯಾರ್ಥಿಗಳು ಮುಂದಾಗಿರ್ತಕ್ಕಂಥದ್ದು. ತಮ್ಮ ಬಳಿ ಲಭ್ಯವಿರತಕ್ಕಂಥ ಕೆಲವೊಂದಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿ ಜೊತೆಗೆ ಮಾಲೂರು ತಾಲೂಕು ಆಡಳಿತದಲ್ಲಿ ಲಭ್ಯವಿರತಕ್ಕಂಥ ಕೆಲವೊಂದು ದಾಖಲೆಗಳನ್ನ ಏನು ಸಂಗ್ರಹಿಸಿಕೊಂಡು ಸ್ಪಷ್ಟವಾಗಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಹೋರಾಟವನ್ನ ಮಾಡೋಣ ಎಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಪ್ರದೀಪ್ ರೆಡ್ಡಿ ಅವರು ನಮ್ಮ ಅಂದ್ರೆ ಮಾಲೂರು ನಗರದಲ್ಲಿರ್ತಕ್ಕಂಥ ಏನು ಬಹು ಬೆಲೆ ಬಾಳ್ತಕ್ಕಂಥ ಈ ಒಂದು ಜಮೀನನ್ನ ಕಬಳಿಕೆ ಮಾಡೋದಕ್ಕೆ ಬಹಳಷ್ಟು ಏನು ದಂಧೆಕೋರರು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವರು ಸರ್ಕಾರಿ ಜಮೀನನ್ನ ಅಂದ್ರೆ ಸರ್ಕಾರಿ ಕಾಲೇಜಿಗೆ ಸೇರ್ತಕ್ಕಂಥ ಒಂದು ಜಮೀನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನ ಮಾಡಬೇಕಾಗಿರುತ್ತೆ. ಜೊತೆಗೆ ಶಿಕ್ಷಕರು ಜೊತೆಗೆ ಈ ಕಾಲೇಜಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜೊತೆಗೆ ಪ್ರಾಂಶುಪಾಲರು ಕೂಡ ನಮಗೆ ಆ ಸಾಥನ್ನು ಕೊಡಬೇಕಾಗಿರುತ್ತೆ. ಅದು ಬಿಟ್ಟು ಖಂಡಿತ ಖಾಸಗಿಯವರ ಪರವಾಗಿ ಯಾರು ಕೂಡ ಇಲ್ಲಿ ಲಾಬಿಯನ್ನ ಮಾಡಬಾರದು. ಮತ್ತೆ ಕೋರ್ಟ್ ನಲ್ಲೂ ಕೂಡ ಸಮರ್ಥ ಒಂದು ವಾದವನ್ನ ಮಂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇದು ಸರ್ಕಾರಕ್ಕೆ ಸೇರ್ಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಒಂದು ಕಾಲೇಜಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಮೈದಾನದ ಒಂದು ಜಾಗ. ಹಾಗಾಗಿನೇ ನಾವು ಇದರ ಒಂದು ಪರವಾಗಿ ಒಂದು ಹೋರಾಟವನ್ನ ಮಾಡ್ತೀವಿ. ಖಂಡಿತ ನಮ್ಮ ಒಂದು ಶಾಲೆ ಜೊತೆಗೆ ಕಾಲೇಜಿಗೆ ಸೇರ್ತಕ್ಕಂಥ ಒಂದು ಜಾಗವನ್ನ ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಪ್ರದೀಪ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಗಾಯತ್ರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸುಪ್ರೀಂ ಕೋರ್ಟ್ ನಿಂದ ಕೂಡ ಒಂದು ನೋಟಿಸ್ ಕೂಡ ಬಂದಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳೊಂದಿಗೆ ಖಂಡಿತ ನಾವು ನ್ಯಾಯಾಂಗ ಹೋರಾಟವನ್ನ ಮಾಡ್ತೇವೆ. ಜೊತೆಗೆ ಈ ಒಂದು 1 ಎಕರೆ 37 ಗುಂಟೆ ಜಾಗ ಏನಿದೆ ಅದು ನಮ್ಮ ಒಂದು ಸರ್ಕಾರಿ ಕಾಲೇಜಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ. ಹಾಗಾಗಿ ಖಂಡಿತ ನಾವು ಈ ಒಂದು ಜಮೀನನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತ ಒಂದು ಫೈಟ್ ಅನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನನಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಂದ ನೋಟಿಸ್ ಬಂದಿದೆ.
ಎಲ್ಲಿ 20ನೇ ತಾರೀಕು ಝೂಮ್ ಮೀಟಿಂಗ್ ಇತ್ತು. ಎಲ್ಲಿ ಅಂತಂದರೆ ಮೆಂಬರ್ ಸೆಕ್ರೆಟ್ರಿ ಡಿಸ್ಟ್ರಿಕ್ಟ್ ಲೀಗಲ್ ಅಥಾರಿಟೀಸ್ ಸರ್ವೀಸಸ್ ಅಥಾರಿಟಿ ಅಲ್ಲಿ 20ನೇ ತಾರೀಕು ಝೂಮ್ ಮೀಟಿಂಗ್ ಇಲ್ಲಿತ್ತು. ನಾವು CBC ಅಧ್ಯಕ್ಷರು ಅಟೆಂಡ್ ಮಾಡಿದ್ವಿ. ನೆಕ್ಸ್ಟು ಫಿಸಿಕಲ್ ಮೀಟಿಂಗು 27ನೇ ತಾರೀಕು ಇತ್ತು. ಅವನು ಮತ್ತೆ ನಾನು ನಮ್ಮ ಹಿಂದಿನ ಪ್ರಿನ್ಸಿಪಾಲ್ಗಳು ಯಾವ ಥರ ಫೈಟ್ ಮಾಡ್ಕೊಂಡು ಬಂದಿದ್ದಾರೋ ನಾನು ಅದೇ ಥರ ಫೈಟ್ ಮಾಡ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಡೇಟು ಹಿಯರಿಂಗ್ದು 10/8/26 ಆಯಿತು. ಸೊ ಆವತ್ತು ಅಷ್ಟೇ ಏನು ತೀರ್ಮಾನಕ್ಕೆ ಬರ್ದಿರ ಇನ್ನೊಂದು ಡೇಟ್ ತೊಗೊಂಡ್ವಿ. ಈಗ ನಾನು ಬಂದ ಮೇಲೆ ಇದೇ ಫಸ್ಟು ಇದು ಬೆಳಕಿಗೆ ಬರ್ತಾ ಇರೋದು. ಒಂದು ಹಿಯರಿಂಗ್ ಆಗಿಲ್ಲ, ಒಂದು ನೋಟಿಸ್ ಬಂದಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ. ನಮ್ಮ CBC ಅಧ್ಯಕ್ಷರೇ ಯೂಶಲಾಗಿ ನನ್ನ ಜೊತೆ ಇರೋರು. ಇದೇ ಫಸ್ಟು. ಇದಿಷ್ಟು ನಮ್ಮ ಕಾಲೇಜ್ಗೆ ಸೇರಿರುವಂಥ ಆಸ್ತಿ. 1 ಎಕರೆ 38 ಗುಂಟೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್, ಇಲ್ಲಿವರೆಗೂ ನಮ್ಮ ಹಳೆ ಪ್ರಿನ್ಸಿಪಾಲ್ಗಳು ಅದಷ್ಟು ನಮಗೆ ಸೇರಿದ ಜಾಗ ಅಂತಲೇ ಫೈಟ್ ಮಾಡ್ತಾ ಇದ್ದಾರೆ. ಈಗ ನಾನು ಅಷ್ಟೇ, ಅವ್ರ ನಿಲುವೇನಿದೆಯೋ ನನ್ನ ನಿಲುವು ಅದೇನೆ. ಆಮೇಲೆ ನಾನು ಏನು ಆ್ಯಕ್ಷನ್ ತೊಗೋತೀನೋ ನಮ್ಮ ಇಲಾಖೆ ಗಮನಕ್ಕೆ, ನಾವು ಇಲಾಖೆ ಕೈ ಕೆಳಗೆ ನಾವು ಅಧೀನವಾಗಿರೋದ್ರಿಂದ ಇಲಾಖೆ ಗಮನಕ್ಕೆ ತಂದಿದ್ದೀನಿ. ಅವ್ರು ಹಿಯರಿಂಗ್ ಇರೋ ದಿನ ಎಲ್ಲ ನಾನು ಹೋಗಿ ಇದು ಮಾಡಿದ್ದೀನಿ. ಆ್ಯಸ್ ಆನ್ ಟುಡೇ ನಾವು ಕಾಂಪ್ರಮೈಸ್ ನಾನು ಆಗಲ್ಲ ಅಂತಲೇ ಹೇಳಿ. ಆಸ್ತಿ ನಮ್ಮ ಕಾಲೇಜ್ಗೆ ಉಳಿಬೇಕು ಅಂತಿದ್ದಾರೋ ನಾನು ಅದೇ ನಿಲುವಲ್ಲೇ ಇದ್ದೀನಿ. ಐ ವಿಲ್ ಫೈಟ್. ಇದ್ರ ನಮ್ಮ ಇಲಾಖೆ ಗಮನಕ್ಕೆ ತರ್ತೀನಿ. ನಮ್ಮ ಹೈಯರ್ ಅಫಿಷಿಯಲ್ಸ್ ಏನು ಹೇಳ್ತಾರೋ ಅದನ್ನು ನಾನು ಪಾಲನೆ ಮಾಡ್ತೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಕಬಳಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಭಾಗದ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಇತ್ತೀಚೆಗೆ ಭಾಗಿಯಾಗಿದ್ದನ್ನು ನಾವು ಕಂಡಿದ್ದೀವಿ. ಅದರಂತೆ ಏನು ಸರ್ಕಾರಿ ಕಾಲೇಜಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಜಾಗ ಕೂಡ ಇದೀಗ ಏನು ಪರರ ಒಂದು ಪಾಲಾಗ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಈ ಒಂದು ಸರ್ವೆ ನಂಬರ್ 206 ಇರ್ತಕ್ಕಂಥ 1 ಎಕರೆ 37 ಗುಂಟೆ ಜಾಗವನ್ನ ಈ ಒಂದು ಶಾಲೆ ಜೊತೆಗೆ ಕಾಲೇಜಿನ ಒಂದು ಮೈದಾನಕ್ಕಾಗಿ ಬಿಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇದೀಗ ಹಳೆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸಮರ್ಥವಾಗಿ ಒಂದು ನ್ಯಾಯಾಂಗ ಹೋರಾಟವನ್ನ ಮಾಡಬೇಕು ಅಂತ ಹೇಳಿದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಮಗೆ ಒಂದು ಸಾಥನ್ನು ಕೊಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನ ಮಾಡೋಣ ಅಂತ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಕೂಡ ಇದೀಗ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾಲೇಜಿನ ಪ್ರಾಂಶುಪಾಲರು ಕೂಡ ಪ್ರತಿಕ್ರಿಯೆ ಕೊಟ್ಟಿರೋ ಕಾರಣಕ್ಕಾಗಿ ಅವರು ಕೂಡ ನಾವು ಖಂಡಿತ ಈ ಒಂದು 1 ಎಕರೆ 37 ಗುಂಟೆ ಜಾಗ ಏನಿದೆ ಅದು ನಮಗೆ ಸೇರುತ್ತೆ, ಹಾಗಾಗಿ ನಾವು ಕೂಡ ಒಂದು ಸಮರ್ಥವಾಗಿ ಒಂದು ನ್ಯಾಯಾಂಗ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.